ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಈಗ ಬಿಡದಿ ಟೌನ್ಶಿಪ್ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದರೆ ಆ ಭಾಗದ ಎಲ್ಲ ರೈತರು ಕೂಡ ಭಾರೀ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇರುವಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಗೆ ನೋಟಿಫಿಕೇಶನ್ ಕರೆದುಬಿಟ್ಟಿದ್ದಾರೆ. ಅಂದರೆ ಖಡಾಖಂಡಿತವಾಗಿಯೂ ಬಿಡದಿ ಟೌನ್ಶಿಪ್ ಆಗೇ ಆಗತ್ತೆ ಅನ್ನುವಂಥದ್ದು ಈಗ ಬರ್ತಾ ಇರುವಂಥ ವಿಚಾರ. ಹೀಗಾಗಿ ಕಳೆದ 470 ದಿನಗಳಿಂದ ಈ ವಿಚಾರವಾಗಿ ಹೋರಾಟ ನಡೀತಾ ಇದ್ರು ಕೂಡ ಇವರು ಹೇಳ್ತಾ ಇರುವಂಥದ್ದು, ನಾನು ರೈತರನ್ನು ಮನವೊಲಿಸ್ತೇನೆ, ರೈತರಿಗೆ ಇದು ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ, ಇದು ಒಂದು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ, ಈ ರೀತಿಯಾಗಿ ಹೇಳ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರು ಫೈನಲಿ ನೋಟಿಫಿಕೇಶನ್ ಕರೆದಾಗಿದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಆಗೇ ಆಗತ್ತೆ ಅನ್ನುವಂಥ ವಿಚಾರ. ಇದರಲ್ಲಿ ಪ್ರಮುಖವಾಗಿ ಇಬ್ಬರು ನಾಯಕರ ನಡುವೆ ಕಾದಾಟ, ಒಂದು ರೀತಿಯಲ್ಲಿ ವಾಗ್ದಾಳಿಗಳು ಶುರುವಾದಂಥದ್ದು. ಅದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅಂತ ಆಗಬಿಟ್ಟಿದೆ. ನಿಮಗೆಲ್ರಿಗೂ ಗೊತ್ತೇ ಇರುವಂಥದ್ದು, ಈ ಹಿಂದೆ ಕುಮಾರಸ್ವಾಮಿಯವರೇ ಈ ವಿಚಾರವಾಗಿ ಈ ಒಂದು ಯೋಜನೆಯನ್ನು ಮಾಡಬೇಕು ಅಂತ ತಂದಂಥದ್ದು. ಆಮೇಲೆ ನೋಟಿಫಿಕೇಶನ್ ಕರೆದಿದ್ರು, ಬಟ್ ಡಿನೋಟಿಫೈ ಮಾಡಲಿಲ್ಲ. ಅದಾದ ನಂತರ ರೈತರ ಪ್ರತಿರೋಧ ವ್ಯಕ್ತವಾಯಿತು ಅಂತ ಆ ಒಂದು ಯೋಜನೆಯನ್ನು ಕೈ ಬಿಟ್ಟರು. ಅದನ್ನು ಈಗ ಡಿ.ಕೆ. ಶಿವಕುಮಾರ್ ಅವರು ಕೈಗೆತ್ಕೊಂಡಿದ್ದಾರೆ. ಇಷ್ಟೆಲ್ಲ ಪ್ರತಿರೋಧ ಇದ್ದರೂ ಕೂಡ ಇವರು ಮಾಡೇ ತೀರ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು, ರಿಯಲ್ ಎಸ್ಟೇಟ್ ದಂಧೆಗೆ ಬಡವರ ಭೂಮಿಯನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ಉದ್ಧಾರ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅವರಿಗೆ ದುಡ್ಡು ಕಾಸು ಮಾಡಿಕೊಡೋದಕ್ಕೆ, ಇವ್ರು ಮಾಡಿಕೊಳ್ಳೋದಕ್ಕೆ ಬಡವರ ಭೂಮಿಯನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ವಿಧಾನಸೌಧನೂ ಏನಾದರೂ ಮಾರ್ಬಿಡ್ತಾರೇನೋ ಡಿ.ಕೆ. ಶಿವಕುಮಾರ್ ಅವರು, ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ರಿಯಾಕ್ಟ್ ಮಾಡ್ತಾ ಕುಮಾರಸ್ವಾಮಿ ಅವರು ಹೇಳಿದಂಥದ್ದು, ಏನಿ ಡಿ.ಕೆ. ಶಿವಕುಮಾರ್ ಹೇಳ್ತಾರಲ್ಲ, ಅಂದರೆ ನಾನು ರೈತರನ್ನೆಲ್ಲ ಮಾತಾಡಿಸ್ಬಿಟ್ಟಿದ್ದೀನಿ, ಅಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ನಿಜವಾದ ರೈತರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ಇವರೇ ಡಿ.ಕೆ. ಶಿವಕುಮಾರ್ ಅವರು ರೈತರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ಯಾರನ್ನೋ ರೈತರು ಅಂತ ಹೇಳ್ತಾ ಇದ್ದಾರೆ. ನಿಜವಾದ ರೈತರಲ್ಲವಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಇನ್ಯಾರೋ ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ಕರ್ಕೊಂಡು ಬಂದು ಅವರನ್ನು ರೈತರು ಅಂತ ಹೇಳಿ, ರೈತರ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿ, ಅವ್ರ ಜೊತೆಗೆ ಸಭೆ ಮಾಡಿದ್ದೇನೆ ಅಂತ ಹೇಳಿ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ, ಇಷ್ಟೆಲ್ಲ ಮಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಈಗ ನೋಟಿಫಿಕೇಶನ್ ಕರೆದಿರುವಂಥದ್ದು, ಬಿಡದಿ ಟೌನ್ಶಿಪ್ ಮಾಡೇ ತೀರ್ತೇನೆ ಅಂತ. ಇದು ನಿಜವಾಗಿಯೂ ರೈತ ವಿರೋಧಿ ನಡೆ. ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ತಕ್ಕನಾದಂಥ ಬೆಲೆ ತಟ್ಟಲೇಬೇಕಾಗತ್ತೆ. ಎಲ್ಲ ರೈತರ ಶಾಪ ತಟ್ಟತ್ತೆ, ತಕ್ಕನಾದಂಥ ಬೆಲೆ ತೆರಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸ್ತಾರೆ ರೈತರು. ಇದನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ. ಈ ರೈತ ವಿರೋಧಿ ನಡೆಯನ್ನು ನಾನು ಖಂಡಿತವಾಗಿಯೂ ಖಂಡಿಸ್ತೇನೆ. ರೈತರ ಪರವಾಗಿ ಧ್ವನಿ ಎತ್ತುತ್ತೇನೆ. ಯಾರು ನಿಜವಾದ ರೈತರು ಅಂದರೆ, ಈಗೇನು ಈ ಭೂಮಿ ಕೊಡೋಕೆ ಹೊರಟಿದ್ದಾರಲ್ಲ, ನಿಮಗೆ ಈ ಒಂದು ಬಿಡದಿ ಟೌನ್ಶಿಪ್ಗೆ ಭೂಮಿ ಕೊಡೋದಕ್ಕೆ ಒಪ್ಪಿದಾರಲ್ಲ, ಅವ್ರು ನಿಜವಾದ ರೈತರ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಜೊತೆಗೆ ಡಿ.ಕೆ. ಶಿವಕುಮಾರ್ ಬರಲಿ. ನಾವು ಹಳ್ಳಿಗೆ ಹೋಗಿ ಈ ವಿಚಾರದಲ್ಲಿ ಚೆಕ್ ಮಾಡೋಣ, ಕ್ರಾಸ್ ವೆರಿಫೈ ಮಾಡೋಣ. ಅವರು ನಿಜವಾದ ರೈತರ, ಯಾರು ನಿಮಗೆ ಭೂಮಿ ಕೊಡೋಕೆ ಹೋಗ್ತಾ ಇದ್ದಾರಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಅವ್ರು ನಿಜವಾದ ರೈತರ ಇಲ್ವಾ ಅಂತ ಡಿ.ಕೆ. ಶಿವಕುಮಾರ್ ನನ್ನ ಜೊತೆಗೆ ಬರಲಿ. ಇದೇ ಹಳ್ಳಿಗೆ ಹೋಗಿ ನಾವು ಚೆಕ್ ಮಾಡೋಣ ಅನ್ನುವಂಥ ಓಪನ್ ಚಾಲೆಂಜನ್ನು ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವನ್ನು ಪ್ರತಿಷ್ಠೆಯಾಗಿ ತಗೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಬಡವರ ಧ್ವನಿಯನ್ನು ಕೂಡ ಕೇಳ್ತಾ ಇಲ್ವಾ? ಅವರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದಾರಾ? ನಾವೀ ರೈತ ವಿರೋಧಿ ನಡೆ ವಿಚಾರವಾಗಿ ಧ್ವನಿ ಎತ್ತುತ್ತೇವೆ ಅನ್ನುವಂಥ ಒಂದು ಚಾಲೆಂಜನ್ನು ಕುಮಾರಸ್ವಾಮಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.